ಘಟನೆ ಬಗ್ಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಅಜ್ಮೀರದಲ್ಲಿ 90ರಿಂದ 92ವರೆಗೆ ಒಂದು ಗ್ಯಾಂಗ್ ರೇಪ್ ಮತ್ತು ಬ್ಲ್ಯಾಕ್ ಮೇಲಿಂಗ್ ಸ್ಕ್ಯಾಂಡಲ್ ಬಹಳ ದೊಡ್ಡ ಒಂದು ಸ್ಕ್ಯಾಂಡಲ್ ಆಗಿತ್ತು. ಆ ಸಮಯದಲ್ಲಿ ಅಕ್ಯೂಸ್ಗಳು 18 ಜನರು ಅಕ್ಯೂಸ್, ಮುಖ್ಯ ಆರೋಪಿಗಳು ಫಾರೂಕ್ ಚಿಸ್ತಿ ಅಂತ ಹೇಳಿ ಅಲ್ಲಿನ ಯುವ ಕಾಂಗ್ರೆಸ್ನ ಅಧ್ಯಕ್ಷ, ಅಜ್ಮೀರ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷ, ಮತ್ತು ಅನ್ವರ್ ಚಿಸ್ತಿ ಅಂತ ಹೇಳಿ ಪ್ರಮುಖ ಇಬ್ಬರು ಆರೋಪಿಗಳು. 18 ಆರೋಪಿಗಳಲ್ಲಿ ಪ್ರಮುಖ ಇಬ್ಬರು ಆರೋಪಿಗಳು. ಇವನು ಕಾಂಗ್ರೆಸ್ನ ಅಜ್ಮೀರ್ನ ಜಾಯಿಂಟ್ ಸೆಕ್ರೆಟರಿ. ಹೆಚ್ಚು ಕಮ್ಮಿ ಆ ಎಲ್ಲರೂ ಕೂಡ ಕಾಂಗ್ರೆಸ್ನ ಪ್ರಮುಖರಾಗಿದ್ದರು. ಮತ್ತು ಆ ಚಿಸ್ತಿ ಅಜ್ಮೀರ್ ದರ್ಗಾದ ಮುತಾವಲಿ ಅದರ ಧಾರ್ಮಿಕ ಪ್ರಮುಖರು ಕೂಡ ಅವರಾಗಿದ್ದರು. 2 ವರ್ಷಗಳ ಕಾಲ ಸತತವಾಗಿ 11ರಿಂದ 20 ವರ್ಷದ ವಿದ್ಯಾರ್ಥಿನಿಯರಿಗೆ ಸುಮಾರು ಆಗಿನ ಒಂದು ಪತ್ರಿಕಾ ವರದಿಯ ಪ್ರಕಾರ 250 ವಿದ್ಯಾರ್ಥಿ 100ರಿಂದ ಮೇಲ್ಪಟ್ಟು 250 ವಿದ್ಯಾರ್ಥಿಗಳ ಒಂದು ರೇಪ್ ಅಂಡ್ ಬ್ಲ್ಯಾಕ್ ಮೇಲಿಂಗ್ ಆಗಿತ್ತು. ಶಾಲೆ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ತಂದು ಅವರನ್ನು ರೇಪ್ ಮಾಡಿ ಅವರ ಫೋಟೋಗಳನ್ನು ತೆಗೆದು ಆ ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅಲ್ಲಿ ಸಾವಿತ್ರಿ ಬಾಯಿ ಎನ್ನುವಂತ ಒಂದು ಶಾಲೆಯ PU ಸೆಕೆಂಡ್ ಇಯರ್ ವಿದ್ಯಾರ್ಥಿನಿ, ಅವಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳಿ ಇವ್ರ ಹತ್ರ ಇನ್ಫ್ಲೂಯೆನ್ಸರ್ ಇದ್ದಾರೆ, ಇವರಿಂದ ಸೇರ್ಪಡೆ ಆಗಬೇಕು ಅಂತ ಹೋದಾಗ ಅವಳನ್ನು ಅವರ ಫಾರ್ಮ್ ಹೌಸಿಗೆ ಒಯ್ದು ಅಲ್ಲಿ ರೇಪ್ ಮಾಡಿ ಅವಳ ಫೋಟೋಗಳನ್ನು ತೆಗೆದು ತದನಂತರ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ನೀನು ಇನ್ನೊಬ್ಬಳನ್ನು ಕರ್ಕೊಂಡು ಬರಬೇಕು ಅಂತ ಅವ್ರ ಮುಖಾಂತರ ಕರೆಸಿ ಈ ರೀತಿ ಘಟನೆಗಳು ನಡೀತಾ ಇದ್ದಾಗ ಅವಳು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹತ್ರ ಹೋಗಿ ವಿಷಯ ತಿಳಿಸ್ತಾರೆ. ಈ ರೀತಿ ಆಗ್ತಾ ಇದೆ, ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆ ಕಾನ್ಸ್ಟೇಬಲ್ ಒಬ್ಬ ಆಫೀಸರ್ ಹತ್ರ ಹೋಗಿ ಈ ವಿಷಯವನ್ನು ತಿಳಿಸಿದ್ರೆ ಆ ಆಫೀಸರ್ ಕೂಡ ಏನು ಮಾಡಲಾರಂತ ಪರಿಸ್ಥಿತಿಯಲ್ಲಿ. ತದನಂತರ ಅವ್ರೇನ ಫೋಟೋಗಳು ಆ ಸಮಯದಲ್ಲಿ ಈ ರೀತಿ ಮೊಬೈಲ್ ನಲ್ಲಿ ಫೋಟೋಗಳು ಇರ್ತಿರಲಿಲ್ಲ. 90ರ ದಶಕದಲ್ಲಿ ಅವ್ರ ಫೋಟೋ ಪ್ರಿಂಟ್ ಮಾಡಿ ತೊಳಸ್ತಾ ಇರುವಂತ ಒಬ್ಬ ಆ ಫೋಟೋ ಲ್ಯಾಬ್ನ ಒಬ್ಬ ನೌಕರ ಕೆಲವೊಂದು ಫೋಟೋಗಳನ್ನು ಅವ್ರ ಪಕ್ಕದ ಒಂದು ದುಕಾನದಲ್ಲಿರುವಂತ ಒಬ್ಬ ವ್ಯಕ್ತಿ ಕೊಟ್ಟು ಬಿಡ್ತಾರ. ಅವ್ರ ಪಕ್ಕದ ದುಕಾನದಲ್ಲಿದ್ದಂತ ವ್ಯಕ್ತಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ ಫೋಟೋ ಅವ್ರಿಗೆ ತಳ್ಳಾದ ಕೊಟ್ಟಿದ್ದಾಗ ಆ ಫೋಟೋ ಅವರು ನೇರವಾಗಿ ಅಲ್ಲಿನ ಒಂದು ಲೋಕಲ್ ಪತ್ರಿಕೆ ದೈನಿಕ್ ನವಜ್ಯೋತಿ ಅನ್ನುವಂತ ಒಂದು ಪತ್ರಿಕೆ, ಅಜ್ಮೀರ್ನ